ನಮಸ್ಕಾರ ಫ್ರೆಂಡ್ಸ್, ನಮ್ಮ ಫೇವರೇಟ್ ಲವ್ ಸೀರೀಸ್ ಲವ್ ಮಾಕ್ಟೈಲ್ ಈಗ 3ನೇ ಭಾಗ ರಿಲೀಸ್ ಆಗಿದೆ. ಬಟ್ ಈ ಸತಿ ಲವ್ ಸ್ಟೋರಿ ಅಲ್ಲ, ಒಂದು ಎಮೋಷನಲ್ ಫಾದರ್ ಡಾಟರ್ ಜರ್ನಿ ಇದೆ. ಸಿನಿಮಾ ಮೇನ್ಲಿ ಫೋಕಸ್ ಮಾಡೋದು ಅಪ್ಪ ಹಾಗೂ ಮಗಳ ರಿಲೇಶನ್ಶಿಪ್ ಮೇಲೆ. ಲೈಫ್ ಅಲ್ಲಿ ಲಾಸ್, ಮೆಮೊರೀಸ್ ಮತ್ತು ಬಾಂಡಿಂಗ್ ನ ತುಂಬಾನೇ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಸ್ಟೋರಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ರು ಕೂಡ ಆ ಸ್ಟೋರಿಗೆ ನಾವು ಕನೆಕ್ಟ್ ಆದ್ರೆ ಒಳ್ಳೆ ಫೀಲ್ ಕೊಡುತ್ತೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಗಳ ವಿಚಾರಕ್ಕೆ ಬಂದ್ರೆ, ನಂಬರ್ 1 ಎಮೋಷನಲಿ ಕನೆಕ್ಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಎಮೋಷನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಸಿನಿಮಾದಲ್ಲಿ 100% ಫಾದರ್ ಹಾಗೂ ಡಾಟರ್ ನ ಸೀನ್ಸ್ ಗಳು ಹಾಟ್ ಟಚಿಂಗ್ ಆಗಿದೆ. ಕೆಲವು ಸೀನ್ಸ್ ಈ ಒಂದು ಸಿನಿಮಾದಲ್ಲಿ ನೋಡಿದ್ಮೇಲೆ ಕಣ್ಣಲ್ಲಿ ನೀರು ಬರೋದು ಪಕ್ಕ. ಎರಡನೇದು ಪರ್ಫಾರ್ಮೆನ್ಸ್. ಈ ಒಂದು ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮತ್ತೆ ಮೆಚೂರ್ಡ್ ಆಗಿದೆ. ಮಿಲನ ನಾಗರಾಜ್ ಅವರ ಪ್ರೆಸೆನ್ಸ್ ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಸ್ಟ್ರಾಂಗ್ ಫೀಲಿಂಗ್ ಕೊಡುತ್ತೆ. ಈ ಒಂದು ಸಿನಿಮಾದಲ್ಲಿ ಮೇನ್ ಆಗಿ ಚೈಲ್ಡ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಕೂಡ ಹೈಲೈಟ್ ಆಗಿದೆ. ಮೂರನೇದು ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್. ಸಾಂಗ್ಸ್ ಮತ್ತು ಬಿಜಿಎಂ ಸೋಲ್ಸ್ ನ ಟಚ್ ಮಾಡುತ್ತೆ. ಎಮೋಷನಲ್ ಸೀನ್ಸ್ ಗಳಿಗೆ ಪರ್ಫೆಕ್ಟ್ ಸಪೋರ್ಟ್ ಕೊಡುತ್ತೆ. ಈಗ ಈ ಒಂದು ಸಿನಿಮಾದ ಮೈನಸ್ ಪಾಯಿಂಟ್ಸ್ ಗಳ ವಿಚಾರಕ್ಕೆ ಬಂದ್ರೆ, ಮೊದಲನೇದಾಗಿ ಸ್ಲೋ ನರೇಷನ್. ಸಿನಿಮಾದ ಪೇಸ್ ಸ್ವಲ್ಪ ಸ್ಲೋ ಇದೆ, ಮಾಸ್ ಆಡಿಯನ್ಸ್ ಗೆ ಬೋರ್ ಫೀಲ್ ಆಗಬಹುದೇನೋ. ಎರಡನೇದು ಲೆಸ್ ಕಮರ್ಷಿಯಲ್ ಎಲಿಮೆಂಟ್ಸ್, ನೋ ಬಿಗ್ ಆಕ್ಷನ್ಸ್, ನೋ ಮಾಸ್ ಮೂಮೆಂಟ್ಸ್, ಕಂಪ್ಲೀಟ್ ಎಮೋಷನಲ್ ಡ್ರಾಮಾ. ಪ್ರತಿಯೊಬ್ಬರಿಗೂ ಈ ಒಂದು ಸಿನಿಮಾ ಸೂಟ್ ಆಗಲ್ಲ. ಮೂರನೇದು ಪ್ರಿಡಿಕ್ಟಬಲ್ ಮೂಮೆಂಟ್ಸ್. ಕೆಲವು ಸೀನ್ಸ್ ಗಳು ಪ್ರಿಡಿಕ್ಟಬಲ್ ಅಂತ ಅನ್ಸುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಗೆಸ್ ಮಾಡಬಹುದು. ಸೊ ಓವರ್ ಆಲ್ ನೋಡಿದ್ರೆ ಇದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ. ಲವ್ ಮಾಕ್ಟೈಲ್ ಫ್ಯಾನ್ಸ್ ಗೆ ಡೆಫಿನೆಟ್ಲಿ ಇದು ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಸಿನಿಮಾದ ರೇಟಿಂಗ್ ವಿಚಾರಕ್ಕೆ ಬಂದ್ರೆ, ನನ್ನ ಪ್ರಕಾರ ಔಟ್ ಆಫ್ 5 ಗೆ 4.5 ಕೊಡ್ತೀನಿ. ನಿಮ್ಗೇನಾದ್ರೂ ಎಮೋಷನಲ್ ಸಿನಿಮಾ ಇಷ್ಟ ಇದ್ರೆ ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು. ನಿಮ್ಗೆ ಸಿನಿಮಾ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಇನ್ನ ಯಾರಾದ್ರೂ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.